Sir Don Bradman. So noಡೋಣ about the speech. The Don Bradman orientation is an annual speech held to honor the legacy of Sir Donaldo Bradman, one of the greatest cricketer in history. Organized by Cricket Australia, the event invites distinguished individuals such as players, commentators, and statesmen to speak about the ಸ್ಪಿರಿಟ್ ಆ್ಯಂಡ್ ವ್ಯಾಲ್ಯೂ ಆಫ್ ಕ್ರಿಕೆಟ್. ಸೊ ಇಲ್ಲಿ ಭಾಷಣದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಾನ್ ಬ್ರಾಡ್ಮನ್ ಭಾಷಣದ ಇತಿಹಾಸದ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ಒಬ್ಬರಾದಂಥ ಸರ್ ಡೊನಾಲ್ಡ್ ಬ್ರಾಡ್ಮನ್ ಅವರ ಪರಂಪರೆಯನ್ನು ಗೌರವಿಸಲು ನಡೆಸುವ ವಾರ್ಷಿಕ ಭಾಷಣ ಇದಾಗಿದೆ. ಈ ಒಂದು ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮವು ಕ್ರಿಕೆಟ್ನ ಸ್ಫೂರ್ತಿ ಮತ್ತು ಮೌಲ್ಯಗಳ ಬಗ್ಗೆ ಮಾತನಾಡಲು ಆಟಗಾರರ ವ್ಯಾಖ್ಯೀಕರಣದ ಬಗ್ಗೆ ರಾಜಕಾರಣಿಗಳಂತಹ ಗಣ ವ್ಯಕ್ತಿಗಳು ಆಹ್ವಾನಿಸ್ತಾರೆ. ಇಲ್ಲಿ ಡೊನಾಲ್ಡ್ ಬ್ರಾಡ್ಮನ್ ಇದ್ದಾರಲ್ಲ, ಸೊ ಇವರನ್ನು ಗೌರವಿಸೋದಕ್ಕೋಸ್ಕರ ಇಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಸೇರಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಶುರು ಮಾಡ್ತಾರೆ. ರಾಹುಲ್ ದ್ರಾವಿಡ್ ವಾಸ್ ದ ಫಸ್ಟ್ ಇಂಡಿಯನ್ ಟು ಡೆಲಿವರ್ ದ ಸ್ಪೀಚ್ ಅಟ್ ದ ಆನ್ಯುವಲ್ ಸರ್ ಡೊನಾಲ್ಡ್ ಬ್ರಾಡ್ಮನ್ ಓರಿಯಂಟೇಷನ್ ಇನ್ ಕ್ಯಾನ್ಬೆರಾ at the Australia War Memorial. In the speech delivered in Australia on December 14, 2011, Rahul Dravid pays tribute to the legendary Sir Donaldo Bradman and reflects on the cricket history shared between India and Australia. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ಯಾನ್ಬೆರಾದಲ್ಲಿ ಆಸ್ಟ್ರೇಲಿಯಾದ ಒಂದು ಯುದ್ಧ ಸ್ಮಾರಕದಲ್ಲಿ ನಡೆದ ವಾರ್ಷಿಕ ಸರ್ ಡೊನಾಲ್ಡೋ ಬ್ರಾಡ್ಮನ್ ಭಾಷಣದಲ್ಲಿ ರಾಹುಲ್ ದ್ರಾವಿಡ್ ಅವರು ಭಾಷಣ ಮಾಡಿದ ಮೊದಲ ಭಾರತೀಯರಾಗ್ತಾರೆ. ಇಲ್ಲಿ ಡಿಸೆಂಬರ್ 14, 2011ರಲ್ಲಿ ಆಸ್ಟ್ರೇಲಿಯಾದ ಮಾಡಿದ ಭಾಷಣದಲ್ಲಿ ರಾಹುಲ್ ದ್ರಾವಿಡ್ ಅವರ ದಂತಕತೆ ಸರ್ ಡೊನಾಲ್ಡ್ ಬ್ರಾಡ್ಮನ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಹಂಚಿಕೊಂಡಿರುವ ಕ್ರಿಕೆಟ್ ಇತಿಹಾಸ ಯಾವ ರೀತಿ ಇದೆ ಅನ್ನೋದನ್ನು ಅವರು ಪ್ರತಿಬಿಂಬಿಸ್ತಾರೆ. ಸ್ಪೀಕಿಂಗ್ ವಿತ್ ಗ್ರೇಸ್ ಆ್ಯಂಡ್ ಹ್ಯುಮಿಲಿಟಿ, ದ್ರಾವಿಡ್ acknowledges Bradman's unparalleled legally while celebrating the game's evaluation and the values it upholds. He talks about leadership, respect, and the importance of sportsmanship, emphasizing how the spirit of the cricket transcends generation and cultures. Dravid also humbly shares his personal experience of playing in Australia, highlighting the mutual respect between the two great cricket nations. ಸೊ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಏನು ಹೇಳ್ತಾರೆ ಅಂದರೆ, ವಿನಮ್ರತೆ ಮತ್ತು ಸೌಜನ್ಯದಿಂದ ಮಾತನಾಡುತ್ತಾ ದ್ರಾವಿಡ್ ಬ್ರಾಡ್ಮನ್ ಅವರ ಅಪ್ರತಿಮ ಪರಂಪರೆಯನ್ನು ಗೌರವ ಮಾಡ್ತಾರೆ ಮತ್ತು ಆಟದ ವಿಕಸನದ ಮತ್ತು ಅದನ್ನು ಎತ್ತಿ ಹಿಡಿಯುವ ಮೌಲ್ಯಗಳನ್ನು ಆಚರಣೆ ಮಾಡ್ತಾರೆ. ಅವರ ನಾಯಕತ್ವ, ಗೌರವ ಮತ್ತು ಕ್ರೀಡಾ ಮನೋಭಾವ ಮಹತ್ವದ ಬಗ್ಗೆ ಮಾತನಾಡ್ತಾರೆ. ಕ್ರಿಕೆಟ್ನ ಚೈತನ್ಯ ತಲೆಮಾರುಗಳು ಮತ್ತು ಸಂಸ್ಕೃತಿಗಳನ್ನು ಹೇಗೆ ಮೀರುತ್ತದೆ ಎಂಬುದನ್ನು ಇವರು ಒತ್ತಿ ಹೇಳುತ್ತಾರೆ. ದ್ರಾವಿಡ್ ಆಸ್ಟ್ರೇಲಿಯಾದಲ್ಲಿ ಆಡಿದ ತಮ್ಮ ವೈಯಕ್ತಿಕ ಅನುಭವಗಳು ವಿನಮ್ರವಾಗಿ ಹಂಚಿಕೊಳ್ತಾರೆ. ಎರಡು ಮುಖ್ಯ ಶ್ರೇಷ್ಠ ಕ್ರಿಕೆಟ್ಗಳ ರಾಷ್ಟ್ರಗಳ ನಡುವಿನ ಪರಸ್ಪರ ಗೌರವವನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ನಡುವಿನ ಒಂದು ಕ್ರಿಕೆಟ್ನ ಗೌರವ ಯಾವ ರೀತಿ ಇದೆ ಅನ್ನೋದನ್ನು ಅವರು ಹೇಳ್ತಾರೆ. Introduction and personal acknowledgement. So ಇಲ್ಲಿ Dravid begins by expressing honor and humility at being invited to the delivery the Bradman orientations, noting it is an event traditionally hosted for distinguished Australia cricketers, commentators and statesmen. So he remarks on the legacy of Sir Donaldo Bradman, describing him as an great Australia and a great cricketer. Dravid immediately established at a tone of respect and solemnity, acknowledging the weight of the occasions and the prior speakers. Insights right at the start, Dravid positions himself not a competitors but as a student of Bradman life and values. ಇಲ್ಲಿ ಹೇಳ್ತಾರೆ, ಪರಿಚಯ ಮತ್ತು ವೈಯಕ್ತಿಕ ಸ್ಥಿತಿ ಹೆಂಗಿರುತ್ತೆ ಅಂದರೆ, ಬ್ರಾಡ್ಮನ್ ಭಾಷಣ ಮಾಡಲು ಆಹ್ವಾನಿಸಲ್ಪಟ್ಟಿದ್ದಕ್ಕೆ ಗೌರವ ಮತ್ತು ನಮ್ರತೆಯನ್ನು ವ್ಯಕ್ತಪಡಿಸುವ ಮೂಲಕ ದ್ರಾವಿಡ್ ಒಂದು ಪ್ರಾರಂಭಿಸ್ತಾರೆ.
ಇದು ಸಾಂಪ್ರದಾಯಿಕ ಆಸ್ಟ್ರೇಲಿಯಾ ಗಣ್ಯ ಕ್ರಿಕೆಟರ ವೀಕ್ಷಣೆ ಮತ್ತು ವಿವರಣೆಗಳನ್ನು ರಾಜಕೀಯ ವ್ಯಕ್ತಿಗಳು ಇವರ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಸ್ವಾಗತವನ್ನು ಕೊಡ್ತಾರೆ. ಅವರು ಸರ್ ಡೊನಾಲ್ಡ್ ಬ್ರಾಡ್ಮ್ಯಾನ್ ಅವರ ಪರಂಪರೆ ಬಗ್ಗೆ ಮಾತನಾಡುತ್ತಾ ಅವರ ಶ್ರೇಷ್ಠ ಆಸ್ಟ್ರೇಲಿಯನ್ ಮತ್ತು ಶ್ರೇಷ್ಠ ಕ್ರಿಕೆಟಿಗರು ಅಂತ ಅವ್ರನ್ನ ವರ್ಣನೆ ಮಾಡ್ತಾರೆ. ಯಾರನ್ನ? ಸರ್ ಬ್ರಾಡ್ಮ್ಯಾನ್ ಇದ್ದಾರಲ್ವ ಅವ್ರನ್ನ. ದ್ರಾವಿಡ್ ತಕ್ಷಣವೇ ಗೌರವ ಮತ್ತು ಗಂಭೀರತೆಯ ಧ್ವನಿಯಿಂದ ಸ್ಥಾಪಿಸುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಿಂದಿ ಭಾಷಣಕಾರರು ತೂಕವನ್ನು ಒಪ್ಪಿಕೊಳ್ಳುತ್ತಾರೆ. ಒಳನೋಟ ಏನಿದೆ ಅಂದಾಗ, ಆರಂಭದಲ್ಲಿ ದ್ರಾವಿಡ್ ತನ್ನನ್ನು ತಾನು ಪ್ರತಿಸ್ಪರ್ಧಿಯಾಗಿ ಅಲ್ಲ, ಬದಲಾಗಿ ಬ್ರಾಡ್ಮ್ಯಾನ್ ಅವರ ಜೀವನದಲ್ಲಿ ಮತ್ತು ಅವರ ಮೌಲ್ಯಗಳನ್ನು ವಿದ್ಯಾರ್ಥಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ಸೊ ಇಲ್ಲಿ ಅವರೊಬ್ಬರು ಕಾಂಪಿಟೇಟರ್ ಆಗಿ ನೋಡಿದಿರಂಗೆ ಅವರ ಜೀವನದ ಮೌಲ್ಯಗಳನ್ನ ಇಲ್ಲೆಲ್ಲರಿಗೂ ತಿಳಿಸಕ್ಕೆ ಹೋಗ್ತಾರೆ ನಮ್ಮ ರಾಹುಲ್ ದ್ರಾವಿಡ್ ಅವರು. ರಿಫ್ಲೆಕ್ಷನ್ ಆನ್ ದ ವ್ಯಾಲ್ಯೂ ಆಸ್ಟ್ರೇಲಿಯಾ ವಾರ್ ಮೆಮೊರೇಬಲ್. ಇಲ್ಲಿ ಮೊದಲನೇದು, ದ್ರಾವಿಡ್ ಹೈಲೈಟ್ಸ್ ದ ಪೊಯ್ಗನೆನ್ಸಿ ಆಫ್ ಸ್ಪೀಕಿಂಗ್ ಅಟ್ ದ ನ್ಯಾಷನಲ್ ವಾರ್ ಮೆಮೋರಿಯಲ್, ಡ್ರಾಯಿಂಗ್ ಪ್ಯಾರಲೆಲ್ಸ್ ಬಿಟ್ವೀನ್ ವಾರ್ ಆ್ಯಂಡ್ ಕ್ರಿಕೆಟ್ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರೆ, ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಮಾತನಾಡುವುದರ ಕಟುವಾದ ಅರ್ಥವನ್ನು ಇಲ್ಲಿ ದ್ರಾವಿಡ್ ಎತ್ತಿ ತೋರಿಸ್ತಾರೆ. ಯುದ್ಧ ಮತ್ತು ಕ್ರಿಕೆಟ್ ನಡುವಿನ ಸಮಾನಾಂತರಗಳನ್ನು ಇಲ್ಲಿ ಅವರು ಹೇಳ್ತಾರೆ. He notes that while cricket is described as a battle, soldiers of both nations fought real wars, often sacrificing lives. ಇಲ್ಲೇನು ಹೇಳ್ತಾರೆ ಅಂದರೆ, ಕ್ರಿಕೆಟನ್ನು ಯುದ್ಧ ಅಂತ ವಿವರಿಸಲಾಗಿದ್ದರೂ ಎರಡು ರಾಷ್ಟ್ರಗಳ ಸೈನಿಕರು ನಿಜವಾದ ಯುದ್ಧಗಳನ್ನು ನಡೆಸಿದರು. ಕ್ರಿಕೆಟ್ನ ಒಂದು ನಿಜವಾದ ಯುದ್ಧ ಅಂತ ಹೇಳೋದಕ್ಕೆ ಇಲ್ಲಿ ವಿವರಣೆ ಮಾಡೋದಕ್ಕಾಗದಿದ್ರೂ ಸಹ ಇಲ್ಲಿ ಎರಡು ರಾಷ್ಟ್ರಗಳ ಸೈನಿಕರ ಒಂದು ನಿಜವಾದ ಯುದ್ಧಗಳನ್ನು ನಡೆಸಿದರು ಅನ್ನೋದನ್ನು ಅವರು ಜೀವಗಳ ತ್ಯಾಗ ಮಾಡಿದರು ಅಂತ ಅವರು ಗಮನಿಸ್ತಾರೆ. ನೆಕ್ಸ್ಟ್, ಮೆನ್ಷನ್ಸ್ ಸ್ಪೆಸಿಫಿಕ್ ಹಿಸ್ಟೋರಿಕಲ್ ಈವೆಂಟ್ಸ್ ಅಂದಾಗ ಇಲ್ಲಿ ನಿರ್ದಿಷ್ಟ ಐತಿಹಾಸಿಕ ಘಟನೆಗಳನ್ನ ಉಲ್ಲೇಖಿಸ್ತಾರೆ. ಗ್ಯಾಲಿಫೋಲಿ ಓವರ್ 1300 ಇಂಡಿಯನ್ಸ್ ವಾಟ್ ಅಲಾಂಗ್ ಸೈಡ್ ಆಸ್ಟ್ರೇಲಿಯನ್ಸ್ ಹೇಳ್ತಾರೆ. ಇಲ್ಲಿ ಗ್ಯಾಲಿಫೋಲಿಯಾದಲ್ಲಿ 1300ಕ್ಕೂ ಹೆಚ್ಚು ಭಾರತೀಯರು ಆಸ್ಟ್ರೇಲಿಯರೊಂದಿಗೆ ಹೋರಾಟ ಮಾಡ್ತಾರೆ. ವರ್ಲ್ಡ್ ವಾರ್ ಸೆಕೆಂಡ್, ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಸೋಲ್ಜರ್ಸ್ ಇನ್ ಅಲ್ಮೇನಿಯಾ, ಸಿರಿಯಾ, ಲೆಬನಾನ್, ಬುರ್ಮಾ ಆ್ಯಂಡ್ ಸಿಂಗಾಪುರ್. ಸೊ ಇಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಅಲ್ಮೇನಿಯಾ, ಸಿರಿಯಾ, ಲೆಬನಾನ್, ಬುರ್ಮಾ ಮತ್ತು ಸಿಂಗಾಪುರದಲ್ಲಿ ಭಾರತೀಯ ಮತ್ತು ಆಸ್ಟ್ರೇಲಿಯಾ ಸೈನಿಕರು ಇದ್ರು ಅನ್ನೋದನ್ನು ತಿಳಿಸ್ತಾರೆ. Bradman's influence on India. Dravid emphasized that Bradman had very limited exposure to India but was mythical in the India imagination. ಇಲ್ಲಿ ಭಾರತ ಮೇಲೆ ಬ್ರಾಡ್ಮ್ಯಾನ್ ಪ್ರಭಾವ ಹೇಗೆ ಬೀರುತ್ತೆ ಅಂದಾಗ, ಬ್ರಾಡ್ಮ್ಯಾನ್ ಅವರಿಗೆ ಭಾರತದೊಂದಿಗೆ ಬಹಳ ಕಡಿಮೆ ಪರಿಚಯ ಇತ್ತು, ಆದರೆ ಭಾರತೀಯ ಕಲ್ಪನೆಯ ಅವರ ಪೌರಾಣಿಕರಾಗಿದ್ದರು ಅಂತ ದ್ರಾವಿಡ್ ಅವರು ಹೊತ್ತಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಕೀ ಪಾಯಿಂಟ್ಸ್ ನೋಡೋದಾದರೆ, ಪ್ಲೇಡ್ ಓನ್ಲಿ 5 ಟೆಸ್ಟ್ ಅಗೇನ್ಸ್ಟ್ ಇನ್ ಇಂಡಿಯಾ 1947 ಇಂದ 48, ಮೇಡ್ ಎ ಬ್ರೀಫ್ ವಿಸಿಟ್ ಟು ಕಲ್ಚರ್ಡ್ ಇನ್ 1953, 1000 ಟರ್ನ್ಡ್ ಅಪ್ ಟು ಸಿ ಹಿಮ್. ಅಂದರೆ ಹೇಳ್ತಾರೆ 1947 ಅಥವಾ 48ರಲ್ಲಿ ಭಾರತ ವಿರುದ್ಧ ಕೇವಲ 5 ಟೆಸ್ಟ್ ಪಂದ್ಯಗಳನ್ನ ಅವರು ಆಡ್ತಾರೆ. 1953ರಲ್ಲಿ ಕೋಲ್ಕತ್ತಾಗೆ ಒಂದು ಸಣ್ಣ ಭೇಟಿ ನೀಡ್ತಾರೆ. ಅವರನ್ನು ನೋಡಲು ಸಾವಿರಾರು ಜನ ಅಲ್ಲಿ ತುಂಬ್ಕೋತಾರೆ. Dravid narrates stories showing India fans administration. 1930, Bradman scores 254 at Lord. The same day, Jawaharlal Nehru was arrested. Young K.N. Prabhu saw Bradman as a symbolic hero fighting in the English on behalf of Indians. ಇಲ್ಲಿ ಹೇಳ್ತಾರೆ, 1930ರಲ್ಲಿ ಜವಾಹರ್ಲಾಲ್ ನೆಹರು ಬಂಧನಕ್ಕೆ ಒಳಗಾದ ಅಂಥ ಒಂದು ದಿನದಲ್ಲಿ ಲಾರ್ಡ್ಸ್ನಲ್ಲಿ ಬ್ರಾಡ್ಮ್ಯಾನ್ ಅವರು 254 ರನ್ನ ಹೊಡಿತಾರೆ. ಇಲ್ಲಿನ ಯುವ KN ಪ್ರಭು ಬ್ರಾಡ್ಮ್ಯಾನ್ ಅವರನ್ನು ಭಾರತೀಯ ಪರವಾಗಿ ಇಂಗ್ಲಿಷ್ ವಿರುದ್ಧ ಹೋರಾಡುವ ಸಾಂಕೇತಿಕ ನಾಯಕರು ಅಂತ ಅವ್ರನ್ನ ಹೊಗಳ್ತಾರೆ. ನೆಕ್ಸ್ಟ್ 1933, ವ್ಯಾಲಿ ಹಮಾಂಡೆಡ್ ಬ್ರೇಕ್ಸ್ ಬ್ರಾಡ್ಮ್ಯಾನ್ ಹೈಯೆಸ್ಟ್ ಟೆಸ್ಟ್ ಸ್ಕೋರ್ 334. Some India fans reportedly wanted to wear black armbands showing emotional attachment to Bradman felt. ಅಂದರೆ 1933ರಲ್ಲಿ ವ್ಯಾಲಿ ಹ್ಯಾಮಂಡ್ ಅವರು ಬ್ರಾಡ್ಮ್ಯಾನ್ ಅವರ ಅತ್ಯಧಿಕ ಟೆಸ್ಟ್ ಸ್ಕೋರ್ 334 ಅನ್ನು ಬ್ರೇಕ್ ಮಾಡ್ತಾರೆ. ಕೆಲವು ಭಾರತೀಯರ ಅಭಿಮಾನಿಗಳು ಬ್ರಾಡ್ಮ್ಯಾನ್ ಅವರನ್ನು ಸಾಹಸಗಳಿಗೆ ಅಂಟಿಕೊಂಡು ಕಪ್ಪು ಭಾವನಾತ್ಮಕವನ್ನು ತೋರಿಸ್ತಾರೆ.
ತೋಳು ಪಟ್ಟಿ ಧರಿಸಲು ಬಯಸ್ತಾರೆ ಅಂತ ಅವರು ವರದಿನ ಕೊಡ್ತಾರೆ. ಪರ್ಸ್ನಲ್ ಕನೆಕ್ಷನ್ ಟು ಬ್ರಾಡ್ಮನ್ ಅಂದಾಗ ದ್ರಾವಿಡ್ ಡ್ರಾಸ್ ಎ ಪರ್ಸ್ನಲ್ ಪ್ಯಾರಲಲ್ಸ್ ಆಸ್ ಎ ನಂಬರ್ 3 ಬ್ಯಾಟ್ಮನ್ಸ್ ಎ ಡಿಫಿಕಲ್ಟ್ ಪೊಸಿಷನ್ ರಿಕ್ವೈರಿಂಗ್ ಪೇಷನ್ಸ್ ಆ್ಯಂಡ್ ಸ್ಕಿಲ್. ಅನ್ಲೈಕ್ ಬ್ರಾಡ್ಮನ್ ಈ ಜೋಕ್ಸ್ ದಟ್ ಈಸ್ ಬ್ಯಾಟಿಂಗ್ ಮೈಟ್ ಬೋರ್ ಪೀಪಲ್ ಟು ಸ್ಲೀಪ್ ಹೈಲೈಟಿಂಗ್ ಹ್ಯೂಮಿಲಿಟಿ. ಹೇಳ್ತಾರೆ ಅವರು ದ್ರಾವಿಡ್ 3ನೇ ನಂಬರ್ ಬ್ಯಾಟ್ಮನ್ಸ್ ಆಗಿ ವೈಯಕ್ತಿಕ ಹೋಲಿಕೆಯನ್ನು ಹೇಳ್ತಾರೆ. ತಾಳ್ಮೆ ಮತ್ತು ಕೌಶಲ್ಯ ಅಗತ್ಯವಾಗಿರುವಂತಹ ಕಠಿಣ ಸ್ಥಾನನ ಇರುತ್ತೆ ಅವರಿಗೆ. ಬ್ರಾಡ್ಮನ್ಗಿಂತ ಭಿನ್ನವಾಗಿ ಅವರು ತಮ್ಮ ಬ್ಯಾಟಿಂಗ್ ಜನರಿಗೆ ನಿದ್ರೆ ಮಾಡಲು, ಬೇಸರ ತರಿಸಲು ಅಥವಾ ಹಾಸ್ಯ ಮಾಡುತ್ತಾರೆ. ಇದು ನಮ್ರತೆಯನ್ನು ಎತ್ತಿ ತೋರಿಸುತ್ತದೆ. ಸೊ ಆ ರೀತಿ ಇರುತ್ತಂತೆ ಅವ್ರ ಗೇಮ್ ಪ್ಲೇ. ನೆಕ್ಸ್ಟ್, ಲೀವ್ ದ ಗೇಮ್ ಬೆಟರ್ ದೆನ್ ಯು ಆರ್ ಫೌಂಡ್ ಇಟ್. ಕಂಡಕ್ಟ್ ಲೈಫ್ ವಿತ್ ಡಿಗ್ನಿಟಿ, ಇಂಟೆಗ್ರಿಟಿ, ಕರೇಜ್ ಆ್ಯಂಡ್ ಮಾಡೆಸ್ಟಿ ಅಲಾಂಗ್ಸೈಡ್ ಆಂಬಿಷನ್ ಆ್ಯಂಡ್ ಕಾಂಪಿಟೇಟಿವ್ನೆಸ್ ಅಂದಾಗ ನೀವು ಕಂಡುಕೊಂಡಿದ್ದಕ್ಕಿಂತ ಉತ್ತಮವಾಗಿ ಆಟವನ್ನು ಆಡಬೇಡಿ. ಮಹತ್ವಾಕಾಂಕ್ಷೆ ಮತ್ತು ಸ್ಪರ್ಧಾತ್ಮಕತೆಯ ಜೊತೆಗೆ ಘನತೆ, ಸಮಗ್ರತೆ, ಧೈರ್ಯ ಮತ್ತು ನಮ್ರತೆ ನಿಮ್ಮ ಜೀವನವನ್ನು ನಡೆಸುತ್ತದೆ ಅಂತ ಹೇಳ್ತಾರೆ. ಇಂಡಿಯಾ ಆಸ್ಟ್ರೇಲಿಯಾ ಕ್ರಿಕೆಟ್ ರಿಲೇಷನ್ಸ್. Dravid recounts the 2001 India-Australia series, a historic series remembered for the high-quality cricket and competitive spirit. ಸೊ ಇಲ್ಲಿ ದ್ರಾವಿಡ್ 2001ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಸರಣಿಯಲ್ಲಿ ನೆನಪಿಸ್ಕೊಳ್ತಾರೆ. ಅವರು ಉತ್ತಮ ಗುಣಮಟ್ಟದ ಕ್ರಿಕೆಟ್ ಮತ್ತು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಒಂದು ಐತಿಹಾಸಿಕ ಸರಣಿಯನ್ನು ಆಡ್ತಾರೆ. ಹೈಲೈಟ್ಸ್ ದ ಮ್ಯೂಚುವಲ್ ರೆಸ್ಪೆಕ್ಟ್ಸ್ ಬಿಟ್ವೀನ್ ದ ಟೀಮ್ಸ್ ಆ್ಯಂಡ್ ಕಂಟ್ರೀಸ್ ಮೇಂಟೈನಿಂಗ್ ಹೇಳ್ತಾರೆ. ಇಲ್ಲಿ ತಂಡಗಳು ಮತ್ತು ದೇಶಗಳ ನಡುವಿನ ಪರಸ್ಪರ ಗೌರವ ಮತ್ತು ಪ್ರೀತಿನ ಅವರು ಎತ್ತಿ ತೋರಿಸ್ತಾರೆ. ದ ಐ ಪಿ ಎಲ್ ಪೋಸ್ಟರಿಂಗ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಪ್ಲೇಯರ್ಸ್, ಶೇನ್ ವಾಟ್ಸನ್ ಇನ್ ರಾಜಸ್ಥಾನ್ ರಾಯಲ್ಸ್, ಮೈಕ್ ಆಝೆ ಇನ್ ಚೆನ್ನೈ, ಆ್ಯಂಡ್ ಫ್ರೆಂಡ್ಲಿ ಅನೆಕ್ಡೋಟೇಟ್ಸ್ ಅಬೌಟ್ ದ ಶೇನ್ ವಾನ್ ಶೋವಿಂಗ್ ಕಮರ್ಡೇರಿ. ಅಂದರೆ ಇಲ್ಲಿ ಹೇಳ್ತಾರೆ IPL ಆಟಗಾರರ ನಡುವಿನ ಸಂವಹನವನ್ನು ಇದು ಬೆಳೆಸುತ್ತದೆ. ಯಾವಾಗ ನಾವು ಬೇರೆ ದೇಶಕ್ಕೆ ಹೋಗಿ ಎಲ್ಲ ಫ್ರೆಂಡ್ಲಿಯಾಗಿ ಆಟ ಆಡ್ತೀವಿ, ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ IPL ಆಟಗಳನ್ನ ಆಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಸೇರ್ಕೊಂಡು ಮಿಕ್ಸ್ ಆಟ ಆಡ್ತಾರಲ್ಲ, ಸೊ ಅವಾಗ ಏನೇ ಆಡಿದ್ರು, ಒಬ್ಬರು ಚೆನ್ನೈಯಲ್ಲಿದ್ದರು, ಒಬ್ಬರು RCBಯಲ್ಲಿದ್ದರು, ನಮ್ಮ ಸ್ನೇಹ ಮತ್ತು ನಮ್ಮ ಸಂಬಂಧಗಳು ಸೌಹಾರ್ದತೆಯಿಂದ ಎತ್ತಿ ತೋರಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯನ್ ಕ್ರಿಕೆಟ್ ಆ್ಯಸ್ ಎ ರಿಫ್ಲೆಕ್ಷನ್ ಆಫ್ ಇಂಡಿಯಾ. Dravid elaborates on India cricket as a microcosm of the nation. Players come from diverse backgrounds, languages, religions and social classes. ಸೊ ಇಲ್ಲಿ ಭಾರತ ಪ್ರತಿಬಿಂಬವಾಗಿ ಭಾರತೀಯ ಕ್ರಿಕೆಟ್ ಅಂತಾರೆ. ಯಾಕಂದರೆ ಆಟಗಾರರು ವೈವಿಧ್ಯಮಯ ಹಿನ್ನೆಲೆ, ಭಾಷೆ, ಧರ್ಮ ಮತ್ತು ಸಾಮಾಜಿಕ ವರ್ಗಗಳಿಂದ ಇಲ್ಲಿ ಬರ್ತಾರೆ ಆಟ ಆಡೋದಕ್ಕೆ. ಫಾರ್ ಎಕ್ಸಾಂಪಲ್, ಅಂಡರ್-19 ಪ್ಲೇಯರ್ಸ್ ಫ್ರಮ್ ಉತ್ತರ ಪ್ರದೇಶ್, ಹಿಂದಿ ಆ್ಯಂಡ್ ಕೇರಳ, ಮಲಯಾಳಂ ಫಾರ್ಮ್ಡ್ ಎ 100-run ಪಾರ್ಟ್ನರ್ಶಿಪ್ ಡಿಸ್ಪೈಟ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್, ಶೋವಿಂಗ್ ಕ್ರಿಕೆಟ್ ಆಸ್ ಎ ಯೂನಿಫೈಯಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಉದಾಹರಣೆ ಏನು ಅನ್ಬೋದು ಅಂದರೆ, ಉತ್ತರ ಪ್ರದೇಶದವರು ಹಿಂದಿ, ಕೇರಳದವರು ಮಲಯಾಳ, 19 ವರ್ಷದೊಳಗೆ ಆಟಗಾರರು ಯಾವ್ಯಾವ ಸ್ಟೇಟಿಂದನೂ ಬರ್ತಾರೆ. ವೆನ್ಎವರ್ 100 ರನ್ಗಳು ಪಾಲುದಾರಿಕೆಯನ್ನು ರೂಪಿಸಿದರು, ಯಾವಾಗ ಅವ್ರು 100 ರನ್ನ ಹೊಡಿತಾರೋ ಸೊ ಆ ಒಂದು ಟೈಮಲ್ಲಿ ಕ್ರಿಕೆಟನ್ನು ಒಗ್ಗೂಡಿಸುವ ಭಾಷೆಯಾಗಿ ತೋರಿಸೋದಾಗಿದೆ. ದಟ್ ಈಸ್ ದ ಇಲ್ಲಿ ರಿಲೇಷನ್ಶಿಪ್ ನೋಡ್ಬೋದು ಬೇರೆ ಬೇರೆ ಒಂದು ಸ್ಟೇಟಿಂದ ಬಂದು. ಈ ಆಲ್ಸೋ ಹೈಲೈಟ್ಸ್ ಕ್ರಿಕೆಟ್ ಸೋಷಿಯಲ್ ಆ್ಯಂಡ್ ಕಲ್ಚರ್ ಸಿಗ್ನಿಫಿಕೆನ್ಸ್, ನಾಟಿಂಗ್ ಹೌ ಇಟ್ ಮಿರರ್ಸ್ ಇಂಡಿಯಾ ಗ್ರೋತ್ ಸ್ಟೋರಿ ಓವರ್ 25 years. ಸೊ ಇಲ್ಲಿ ನೋಡ್ಬೋದು ಅವರು ಕ್ರಿಕೆಟ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದು 25 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ಕಥೆಯನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಗಮನಿಸ್ಬೋದು. ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎಲೈಟ್ ಅರ್ಬನ್ ಸ್ಪೋರ್ಟ್ ಟು ನೇಟಿವ್ ವೈಡ್ ಪಾರ್ಟಿಸಿಪೇಷನ್ ವಿತ್ ಟ್ಯಾಲೆಂಟ್ ಎಮರ್ಜೆನ್ಸಿ ಫ್ರಮ್ ದ ರೂರಲ್ ಆ್ಯಂಡ್ ಸ್ಮಾಲರ್ ಟೌನ್ಸ್. ಸೊ ಗ್ರಾಮೀಣ ಮತ್ತು ಸಣ್ಣ ಪಟ್ಟಣಗಳಿಂದ ಹೊರಹೊಮ್ಮುವ ಪ್ರತಿಭೆಗಳೊಂದಿಗೆ ಗಣ್ಯ ನಗರ ಕ್ರೀಡೆಯಿಂದ ರಾಜ್ಯವ್ಯಾಪ್ತಿ ಭಾಗವಹಿಸುವಿಕೆ ಪರಿವರ್ತನೆ. ಫಾರ್ ಎಕ್ಸಾಂಪಲ್, ಜಹೀರ್ ಖಾನ್ ಮಹಾರಾಷ್ಟ್ರ, ಉಮೇಶ್ ಯಾದವ್ ವಿದರ್ಭ, ವೀರೇಂದ್ರ ಸೆಹ್ವಾಗ್ ನಿಯರ್ ಡೆಲ್ಲಿ ಟ್ರಾವೆಲಿಂಗ್ 84 ಕಿಲೋಮೀಟರ್ ಡೈಲಿ. ಸೊ ಇಲ್ಲಿ ನೋಡ್ಬೋದು ಜಹೀರ್ ಖಾನ್ ಅವರು ಮಹಾರಾಷ್ಟ್ರದ ಹೃದಯ ಭಾಗದಿಂದ ಬರ್ತಾರೆ, ಉಮೇಶ್ ಯಾದವ್ ವಿದರ್ಭದಲ್ಲಿ ಬರ್ತಾರೆ, ವೀರೇಂದ್ರ ಸೆಹ್ವಾಗ್ ಅವರು ದೆಹಲಿ ಬಳಿ 84 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಿ ಬರ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಪಬ್ಲಿಕ್ ಪರ್ಸೆಪ್ಷನ್. Dravid addressing microscopians about Indian crickets, not merely pampered superstars or royalty. Players maintain discipline, dignity and responsibility
ರೆಸ್ಪೆಕ್ಟಿವ್ ಫ್ಯಾನ್ಸ್ ಆ್ಯಂಡ್ ದ ಗೇಮ್. ಇಲ್ಲಿ ನೋಡ್ಬೋದು ಭಾರತೀಯ ಕ್ರಿಕೆಟರ್ ಬಗ್ಗೆ ಇರುವ ತಪ್ಪು ಕಲ್ಪನೆಯ ಬಗ್ಗೆ ದ್ರಾವಿಡ್ ಅವರು ಪರಿಹರಿಸ್ತಾರೆ. ಕೇವಲ ಮುದ್ದು ಸೂಪರ್ ಸ್ಟಾರ್ಗಳು ಅಥವಾ ರಾಜಮನೆತನದವರಲ್ಲ, ಆಟಗಾರರು ಶಿಸ್ತು ಮತ್ತು ಘನತೆ ಮತ್ತು ಜವಾಬ್ದಾರಿಯಿಂದ ಕಾಯ್ದುಕೊಳ್ಬೇಕಾಗುತ್ತೆ. ಅಭಿಮಾನಿಗಳಿಗೆ ಮೇನ್ ಆಟವನ್ನು ಅಭಿಮಾನಿಗಳಿಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಫ್ಯಾನ್ಸ್ ಅಂದಾಗ ಎಂಟಿ ಸ್ಟೇಡಿಯಂ ಇಂಡಿಕೇಟ್ ದ ನೀಡ್ಸ್ ಟು ಲಿಸನ್ ಟು ದ ಆಡಿಯನ್ಸ್, ನಾಟ್ ಜಸ್ಟ್ ಫೋಕಸ್ ಆನ್ ರೆವೆನ್ಯೂಸ್. ಫ್ಯಾನ್ಸ್ ಸಪೋರ್ಟ್ ಈಸ್ ಫೌಂಡೇಶನ್ ಆಫ್ ಕ್ರಿಕೆಟ್ ಪವರ್. ಖಾಲಿ ಕ್ರೀಡಾಂಗಣದ ಆದಾಯದ ಮೇಲೆ ಮಾತ್ರ ಗಮನ ಹರಿಸದೆ ಪ್ರೇಕ್ಷಕರ ಮಾತನ್ನು ಕೇಳುವ ಅಗತ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಬೇರೆ ಖಾಲಿ ಗ್ರೌಂಡಿಗೆ ಮಾತ್ರ ಇಲ್ಲಿ ಗಮನ ಕೊಡಬಾರ್ದು. ಇಲ್ಲಿ ಯಾರು ಆಡಿಯನ್ಸ್ ಬಂದಿರ್ತಾರಲ್ಲ ಅವರ ಮಾತಿಗೆ ಗಮನ ಕೊಡಬೇಕಂತ ಇಲ್ಲಿ ಹೇಳ್ತಾರೆ. ಅಭಿಮಾನಿಗೆ ಬೆಂಬಲವೇ ಕ್ರಿಕೆಟ್ ಶಕ್ತಿ. ಇವಾಗ ಏನು ಕ್ರಿಕೆಟ್ಗೆ ಒಂದು ಮೇನ್ ಎನರ್ಜಿ ಅಂದರೆ ಫ್ಯಾನ್ ಸಪೋರ್ಟ್ ಅಂತ ಹೇಳ್ತಾರೆ. ಚಾಲೆಂಜಸ್ ಇನ್ ಮಾಡರ್ನ್ ಕ್ರಿಕೆಟ್. ಇಲ್ಲಿ ನೋಡ್ಬೋದು ಆಂಟಿ ಕರಪ್ಷನ್ ಆ್ಯಂಡ್ ಎಥಿಕ್ಸ್, ಪ್ಲೇಯರ್ಸ್ ಮಸ್ಟ್ ಆಕ್ಸೆಪ್ಟೆಡ್ ಮಾನಿಟರಿಂಗ್, ಡಾಪ್ಸ್ ಟೆಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಸ್ಕ್ರೂಟಿನಿಟಿ. ಇಲ್ಲಿ ನೋಡ್ಬೋದು ದ್ರಾವಿಡ್ ಪ್ರಮುಖ ಸವಾಲುಗಳ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಭ್ರಷ್ಟಾಚಾರ ವಿರೋಧಿ ಮತ್ತು ನೀತಿಶಾಸ್ತ್ರ, ಆಟಗಾರರ ಮೇಲ್ವಿಚಾರಣೆ, ಡಾಪ್ ಪರೀಕ್ಷೆಗಳು ಮತ್ತು ಆರ್ಥಿಕ ಪರಿಶೀಲನೆಯನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಸೊ ಏನೇನು ಇಲ್ಲಿ ದ್ರಾವಿಡ್ ಅವರು ಹೇಳ್ತಾರೆ ನಮ್ಮ ಭಾರತ ಕ್ರಿಕೆಟರಿಗೆ ಇರಬೇಕಂತ ಸವಾಲುಗಳು, ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಏನೇನೆಲ್ಲ ಇಶ್ಯೂಸ್ನ ಫೇಸ್ ಮಾಡ್ತಾರೆ ಅನ್ನೋದು. ಮಲ್ಟಿಪಲ್ ಫಾರ್ಮ್ಯಾಟ್ಸ್, ಬ್ಯಾಲೆನ್ಸಿಂಗ್ ಟೆಸ್ಟ್, ODI ಆ್ಯಂಡ್ T20 ಕ್ರಿಕೆಟ್ ವಿತೌಟ್ ಓವರ್ವೆಲ್ಲಿಂಗ್ ಪ್ಲೇಯರ್ಸ್ ಆಫ್ ಡಿಲ್ಯೂಟಿಂಗ್ ಕ್ವಾಲಿಟಿ. ಅಂದರೆ ಸ್ವರೂಪಗಳು, ಆಟಗಾರನ್ನು ಆಗದಗೊಳಿಸದೆ ಅಥವಾ ಗುಣಮಟ್ಟದ ದುರ್ಬಲಗೊಳಿಸದೆ ಟೆಸ್ಟ್ ಅಥವಾ ODI ಮತ್ತು T20 ಕ್ರಿಕೆಟನ್ನು ಸಮತೋಲನಗೊಳಿಸುವುದು. ಇಲ್ಲಿ ನಾವು ಈ ಕ್ರಿಕೆಟ್ನ ಈಕ್ವಲ್ ಆಗಿ ಇಟ್ಕೋಬೇಕು ಅನ್ನೋದನ್ನು ಇವ್ರು ಹೇಳ್ತಾರೆ. ಕ್ರೌಡ್ ಎಂಗೇಜ್ಮೆಂಟ್, ಎನ್ಶೂರಿಂಗ್ ಮ್ಯಾಚಸ್ ಹ್ಯಾವ್ ಎ ಕಂಟೆಕ್ಸ್ಟ್, ಎಕ್ಸಿಸ್ಟ್ಮೆಂಟ್ ಆ್ಯಂಡ್ ಆಡಿಯನ್ಸ್ ಪಾರ್ಟಿಸಿಪೇಷನ್. ಅಂದರೆ ಗುಂಪು, ಯಾವಾಗ ಪಂದ್ಯಗಳು ಸಂದರ್ಭ, ಉತ್ಸಾಹ ಮತ್ತು ಪ್ರೇಕ್ಷಕರ ಭಾಗವಹಿಸಿಕೆ ಅನ್ನೋ ಖಚಿತಪಡಿಸಿಕೊಳ್ಳುವುದು. ಎಷ್ಟು ಕ್ರೌಡ್ ಬರುತ್ತೆ, ಏನಾಗುತ್ತೆ ಆ ಕ್ರೌಡಿಂದ, ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಸೊ ಇದನ್ನು ಇಲ್ಲಿ ನಾವು ನೋಡ್ಬೋದು. ಅಡ್ವೊಕೇಟ್ಸ್ ಫಾರ್ ಅಂದರೆ ಟೆಸ್ಟ್ ಕ್ರಿಕೆಟ್ ಆಸ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್, ODIs focused on the ICC events, World Cup Champions Trophy, T20 as domestic leagues to the develop talent and revenue. ನೀವು ನೋಡ್ತಿರ್ಬೋದು ಇಲ್ಲಿ ಟೆಸ್ಟ್ ಕ್ರಿಕೆಟ್ ಚಿನ್ನದ ಮಾನದಂಡವಾಗಿದೆ. ಏಕದಿನ ಪಂದ್ಯಗಳು ICC ಇವೆಂಟ್ಗಳಲ್ಲಿ ವಿಶ್ವಕಪ್ ಚಾಂಪಿಯನ್ ಟ್ರೋಫಿ ಕೇಂದ್ರೀಕೃತ ಆಗಿರುತ್ತೆ. ಪ್ರತಿಭೆ ಮತ್ತು ಆದಾಯ ಅಭಿವೃದ್ಧಿಪಡಿಸಲು ದೇಶೀಯ ಲೀಗ್ಗಳು T20 ಅಂದರೆ ಅವರ ಒಂದು ಪ್ರತಿಭೆ ಮತ್ತು ಅವರ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ದೇಶೀಯ ಅಭಿವೃದ್ಧಿಪಡಿಸುವಂತಹ ದೇಶೀಯ ಲೀಗ್ಗಳು T20 ನೋಡ್ಬೋದು. ಇನ್ಸ್ಲೈಟ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಆರ್ ಕ್ರಿಟಿಕಲ್ ಟು ಕ್ರಿಕೆಟ್ ಫ್ಯೂಚರ್ ಅಂದಾಗ ಇಲ್ಲಿ ಕ್ರಿಕೆಟ್ ಭವಿಷ್ಯಕ್ಕೆ ಕಾರ್ಯತಂತ್ರದ ಯೋಜನೆ ಮತ್ತು ಜವಾಬ್ದಾರಿಯುತ ಆಡಳಿತ ನಿರ್ವಹಣವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ವಿಷನ್ ಫಾರ್ ದ ಫ್ಯೂಚರ್, ದ್ರಾವಿಡ್ ಅರ್ಜೆಸ್ ಲಾಂಗ್ ಟರ್ಮ್ ಥಿಂಕಿಂಗ್, ಪ್ರೊಟೆಕ್ಟ್ ಟ್ರೆಡಿಷನಲ್ ವಿಲ್ ಎಂಬಸಿಂಗ್ innovations like day and night test and championship contestants. Considered cricket state to 2022-2027 150 years to test cricket, balance financial growth with of the vibrant cultures and the ethics of the game. ಇಲ್ಲಿ ನಾವು ನೋಡ್ಬೋದು ಹಗಲು ರಾತ್ರಿ ಟೆಸ್ಟ್ ಮತ್ತು ಚಾಂಪಿಯನ್ಶಿಪ್ ಸಂದರ್ಭದಲ್ಲಿ ನಾವೀನ್ಯತೆಗಳನ್ನು ಅಳವಡಿಸಿಕೊಳ್ಳಬೇಕಾದಂಥ ಸಂಪ್ರದಾಯಗಳಿವೆ. 2020-2027ರಲ್ಲಿ ಕ್ರಿಕೆಟ್ ಸ್ಥಿತಿಯನ್ನು ಪರಿಗಣಿಸಿ ಟೆಸ್ಟ್ ಕ್ರಿಕೆಟ್ 150 ವರ್ಷಗಳಾಗಿರೋದನ್ನು ನಾವು ಗಮನಿಸ್ಬೋದು. ಆಟದ ಚೈತನ್ಯ, ಸಂಸ್ಕೃತಿ ಮತ್ತು ನೀತಿಶಾಸ್ತ್ರದೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ನಾವು ಸಮಾನಗೊಳಿಸಬೇಕು. ಇಲ್ಲಿ ವಿಷನ್ ಮತ್ತು ಫ್ಯೂಚರನ್ನು ನಾವು ನೋಡ್ಬೋದು.